ಸೂಪರ್ ಆಗೈತೆ ನೋಡ್ರಿ. ಗೃಹ ಪ್ರವೇಶಕ್ಕೆ 11 ಗಂಟೆ ಆಯ್ತು, ಇನ್ನೂ ಹೋಗ್ಲಿಲ್ಲ ರೆಡಿ. ಓ ಶಲಿಚಿನಿ ಒಬ್ಬಟ್ಟು ಥರ ಆಯ್ತಾ ಅಮ್ಮ. ನಮ್ಮ ಗಾಯನ ಇನ್ನೊಂದ್ಸರಿ ಯಾವತ್ತೂ ಅವಳು ಜನ್ಮದಾಗ ಹಾಕೊಳ್ಳಲ್ಲ, ನಂಗೆ ಬೇಡ ಅಂತ. ಯಾರು ಏನು ಕಾಂಪ್ಲಿಮೆಂಟ್ಸೇ ಕೊಟ್ಟಿಲ್ಲ, ಸೊ ದಟ್ ನೀವು ಕೊಟ್ಟರೆ ನಂಗೆ ಖುಷಿ ಆಗುತ್ತೆ. ಟ್ರೆಂಡ್ ಆಗಿದೆಯಲ್ಲ ಈ ಥರ, ಇದನ್ನ ಮಾಡ್ಬೇಕು. ಗಾನವಿ ನೋಡಿ ಗೈಸ್ ಹೆಂಗೆ ಕಾಣಿಸ್ತಾ ಇದ್ದಾಳೆ ಅಂತೇಳಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಗೃಹ ಪ್ರವೇಶದ ದಿನ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನಮಗೆ ಕಾಮೆಂಟಲ್ಲಿ ಹೇಳಿ. ನಾನು ಈ ಸೀರೆ ಸೆಲೆಕ್ಟ್ ಮಾಡಿದಾದ್ಮೇಲೆ ಎಲ್ಲರೂ ಸಿಂಪಲ್ ಆಯಿತು ಅಂತ ಇದ್ದು ಆಲ್ ಓವರ್ ನಾನು ಹಿಂಗೆ ಕಾಣಿಸ್ತಾ ಇದ್ದೀನಿ. ಮಮ್ಮಿ ಫೋನ್ ಮಾಡ್ತಾ ಇದ್ದು, ಬಾ ಅಲ್ಲಿ ನೀನು ಹೆಂಗನ ಕಾಣಿಸ್ಕೋ, ಮಮ್ಮಿ ಕತ್ತೂರಾಗಿ ಹೊರಡಬೇಕು. ಬೆಳಗ್ಗೆ ಬೇಗ ಎದ್ದು 7 ಗಂಟೆಗೆಲ್ಲನೂ ರೆಡಿಯಾಗ ಕೂತ್ಕೊಂಡ್ವಿ. 7 ಗಂಟೆಗೆ ಕೂತ್ಕೊಂಡಿದ್ದಕ್ಕೆ ಸೀರೆ ಎಲ್ಲ ಉಟ್ಕೊಂಡು ಮತ್ತೆ ಸ್ನಾನ ಮಾಡಿ ಎಲ್ಲ ಮಾಡೋಷ್ಟರಲ್ಲಿ ಒಂದು 8 ಗಂಟೆ 8:15 ಟೈಮ್ಗೆ ನಾನು ಮೇಕಪ್ ಆಗೋಕ್ಕೆ ಕೂತ್ಕೊಂಡಿದ್ದು. ನಾನು ದೀಪು ಎಲ್ಲ ಇಬ್ಬರ ಜೊತೆಲೇ ಆಗಿದ್ದು. ನಾವೇನು ಜಾಸ್ತಿ ಏನು ಆಗಲಿಲ್ಲ, ವೆರಿ ಸಿಂಪಲ್ ಆ್ಯಂಡ್ ಸಟಲ್ ಆಗಿರಬೇಕಾಗಿತ್ತು ಅಷ್ಟೇನೆ ನಮಗೆ. ಯಾಕಂತಂದರೆ ಜ್ಯುವೆಲ್ಸ್ ಎಲ್ಲನೂ ಸ್ವಲ್ಪ ಗ್ರ್ಯಾಂಡಾಗಿ ಹಾಕೊಂಡೋದ್ರಿಂದ ನನಗೆ ಎಲ್ಲನೂ ಕೂಡ ಆಲ್ ಓವರ್ ವೆರಿ ಸಿಂಪಲ್ ಆಗಿರಬೇಕಾಗಿತ್ತು. ಹಾಗಾಗಿ ಅಷ್ಟರಲ್ಲಿ ನಾನು ಇನ್ನೇನು ಕೂತ್ಕೊಂಡು ಸ್ಟಾರ್ಟ್ ಮಾಡಿದೆ, ಅಷ್ಟರಲ್ಲಿ ಶುಕಿ ಎದ್ದೇಳ್ಬಿಟ್ಲು. ಶುಕಿ ಎದ್ದಿದ್ದಾದ್ಮೇಲೆ ನೋಡ್ರಿ ಏನೆಲ್ಲ ಕೆಲಸ ಕೊಡ್ತಾಳೆ ಅವಳು. ಎಲ್ಲ ಹಾಕ್ಕೊಂಡು ಅಲ್ಲೇ ನಾನು ಎಲ್ಲಿ ಕೂತಿದ್ದೀನೋ ಅಲ್ಲೇ ಒದ್ಲಾಡಿ ನಾನೇನು ಮಾಡ್ಕೊಳಕ್ಕೂ ಬಿಟ್ಟಿಲ್ಲ. ಆಮೇಲೆ ಎತ್ತಿ ಆ ಕಡೆ ಕೂರಿಸ್ದೆ ನಾನೇನೆ. ಅವಳಿಗೆ ಇದನ್ನು ಓಪನ್ ಮಾಡಿದ್ರೆ ಹಬ್ಬ ಆಗ್ಬಿಡುತ್ತೆ. ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಓಪನ್ ಮಾಡಿದ್ರೆ ಸಾಕು, ಫುಲ್ ಅದಾಕೋ ಅದಾಕೊಂಡ್ಲಮ್ಮಮ್ಮ, ಅವಾಗ ಇದಾಕೊಂಡ್ಲಮ್ಮಮ್ಮ, ಫುಲ್ ಕ್ಯೂಟಾಗಿ ಓವರಾಗಿ ಮಾತಾಡಿಕೊಂಡು ನಂಗೆ ಹೆಂಗಾದ್ರೂ ಪೂಸಿ ಮಾಡಿ ಲಿಪ್ಸ್ಟಿಕ್ಸ್ನೆಲ್ಲ ಹಾಳು ಮಾಡಿದಾಳು. ಸುಮಾರು ಲಿಪ್ಸ್ಟಿಕ್ಸ್ನ ಹಾಳು ಮಾಡಿದಾಳು ಅವಳು. ಬಟ್ ಆದರೆ ಏನು ಒಡಿಯಂಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಸರಿ ಆಯಿತು, ನನ್ನ ಮೇಕಪ್ ಆಗಿಬಿಟ್ಟು ಇವಳನ್ನ ಫಸ್ಟ್ ರೆಡಿ ಮಾಡಿಬಿಡೋಣ ಅಂತ ಹೇಳಿ ಇವಳನ್ನ ಫಸ್ಟ್ ರೆಡಿ ಮಾಡ್ತಾ ಇದ್ದೀನಿ. ಫಸ್ಟ್ ಅವಳಿಗೆ ಸ್ನಾನ ಮಾಡಿಸ್ಕೊಂಡು ಬಂದು ಅವಳಿಗೆ ಬಟ್ಟೆ ಹಾಕಿ ಯಾರ ಕೈಯಲ್ಲಾದರೂ ಕೊಟ್ಟು ಕಳಿಸ್ಬಿಡೋಣ ಅವಳಿಗೆ ಮನೆ ಹತ್ರ ಅಂತ ಅನ್ಕೊಂಡು ಅವಳನ್ನ ಫಸ್ಟ್ ರೆಡಿ ಮಾಡೋಣ ಅಂತಂದ್ಬಿಟ್ಟು ರೆಡಿ ಮಾಡಿದೆ. ಆಮೇಲೆ ಆಗೈತೆ ಮುದ್ದು ಕಂದ ಎಲ್ಲಿ ಚೆನ್ನಾಯ್ತು. ನಾವು ಹಾಕೊಂಡಿದ್ದ ಪ್ರತಿಯೊಂದು ಜ್ಯುವೆಲ್ಸು ಬಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಪ್ರೇಮ ಬ್ರೈಡಲ್ ಜ್ಯುವೆಲ್ಸ್ ಅನ್ನೋ ಪೇಜಿಂದ ನಾನು ಪರ್ಚೇಸ್ ಮಾಡಿದ್ದು. ತುಂಬ ಕಲೆಕ್ಷನ್ಸ್ ಇದ್ದಾವೆ ಆ್ಯಂಡ್ ಪರ್ಫೆಕ್ಟ್ ಆಗಿ ನಾವು ಯಾವುದೇ ಥರ ನಮಗೆ ಡೈಮಂಡ್ ಸೆಟ್ಸ್ ಆಗಿರ್ಬೋದು, ಗೋಲ್ಡ್ ಸೆಟ್ಸ್ ಆಗಿರ್ಬೋದು, ಎಲ್ಲಾನು ಕೂಡ ಅವೈಲಬಲ್ ಇದೆ ಅವ್ರ ಹತ್ರ. ಆ್ಯಂಡ್ ರೆಂಟು ಕೂಡ ತುಂಬ ರೀಸನಬಲ್ ಅಂತ ಅನ್ನಿಸ್ತು ನನಗೆ. ತುಂಬಾ ಕ್ವಾಲಿಟಿ ಆಗಿದೆ ಇದು. ಯಾಕಂತಂದರೆ ನಾನು ಸುಮಾರು ಕಡೆ ನಾನು ತೊಗೊಂಡಿದ್ದೀನಿ ಆ್ಯಂಡ್ ಎಷ್ಟೊಂದು ಹಾಳಾಗಿರುತ್ತೆ, ಈ ಥರ ಎಲ್ಲ ಆಗಿರುತ್ತೆ, ಶೇಡ್ ಆಗಿರುತ್ತೆ, ಎಲ್ಲಾನು ಕೂಡ ಹಾಕಿರುತ್ತೆ. ಬಟ್ ಆದರೆ ಇವ್ರದ್ದು ಹೊಸದು ಎಷ್ಟು ಇತ್ತು ಅಂತಂದರೆ ನಂಗೆ ತುಂಬ ಖುಷಿ ಆಯಿತು. ಫೋಟೋದಲ್ಲಿ ನೋಡಿದಾಗ ಹಳೆ ಫೋಟೋಗಳನ್ನ ಹಾಕಿರ್ತಾರೆ, ಬಟ್ ಆದರೆ ಅದು ಹೊಸ್ದಾಗಿ ತೆಗ್ದಾಗ ತೊಗೊಂಡು ಬಂದಿರ್ತಾರಲ್ಲ ಅವಾಗ ಕ್ಲಿಕ್ ಮಾಡಿ ಹಾಕಿರ್ತಾರೆ ಪಿಕ್ಚರ್ಸ್ನ. ಅದಾದಮೇಲೆ ನಾವು ಈಗ ಸೆಲೆಕ್ಟ್ ಮಾಡಿ ತೊಗೊಂಡ್ಮೇಲೆ ಹಳೇದಾಗ್ಬಿಟ್ಟಿರುತ್ತೆ. ಇವ್ರ ಪೇಜ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ಅಥವಾ ಯಾರಾದರೂ ರೆಂಟ್ ಮಾಡಬೇಕು ಅಂತಿದ್ರೆ ಖಂಡಿತ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ತುಂಬಾ ಬ್ಯೂಟಿಫುಲ್ ಕಲೆಕ್ಷನ್ಸ್ ಅಂತೂ ಅವೈಲಬಲ್ ಇದೆ ಇವ್ರ ಹತ್ರ. ಚೆನ್ನಾಗಿಲ್ಲ ಅಂತ ಹೇಳು, ಯಾರನ್ನ ಹೇಳ್ಬಿಡ್ಲಿ ಇವಳು ಚೆನ್ನಾಗಿಲ್ಲ ಅಂತ. ಸ್ಟಿಲ್ಸ್ 3 ಜನನೂ ಒಂದೇ ಥರ ಮಾಡ್ಕೊಂಡಿದ್ದೀವಿ. ಬಟ್ ಆದರೆ ಎಲ್ಲರಿಗಿಂತ ರಶ್ಮಿ ಜಾಸ್ತಿ ಚೆನ್ನಾಗಿದೆ. ಸ್ಟಿಲ್ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ. ನೋಡಿದ್ರೆ ಗೈಸ್ ಹೆಂಗೆ ಬೈತಾಳೆ. ನಮ್ದೆಲ್ಲ ಪುಡಿ ಆಚೆ ಬಂದ್ಬಿಟ್ಟೈತೆ. ಬಟ್ ಆದರೆ ಅವಳ್ದು ಎಷ್ಟು ಚೆನ್ನಾಗಿ ಕುತ್ಕೊಂಡೈತೆ ನೋಡ್ರಿ. ಗೃಹ ಪ್ರವೇಶಕ್ಕೆ 11 ಗಂಟೆ ಆಯ್ತು, ಇನ್ನೂ ಹೋಗ್ಲಿಲ್ಲ. ರೆಡಿ ಆಗ್ಬಿಟ್ಟು ನಮ್ಮ ಚಿನ್ನಿ ಆಲ್ರೆಡಿ ನಿದ್ದೆ ಮಾಡ್ತಾವಳು. ಬಂಗಾರಿ ಎದ್ದೇಳ ಮೇಲೆ ಬೆಳಗ್ಗೆಯಿಂದ ರೆಡಿ ಆದರೂ ಬೇಗ ಆಗಲಿಲ್ಲ. ಅವಳ ಕೈಯೆಲ್ಲ ಆಗ್ತಾ ಇಲ್ವತ್ತೆ ಮೇಂಟೈನ್ ಮಾಡೋಕ್ಕೆ. ನಾನು ಇವತ್ತೇ ಫಸ್ಟ್ ಟೈಮ್ ಕೈ ಸುತ್ತೋದು. ಆದರೆ ಚೆನ್ನಾಗಿದೆ. ಹಿಡಿಯ ಸಾಕು. ನಾವು ವರ್ಷಲ್ಲಿ ಪೂಜೆ ಎಲ್ಲ ಮುಗ್ದೋಗಿದೆ ಗೈಸ್. ನಾವು ಹೋಗೋಷ್ಟರಲ್ಲಿ 11:15 11 ಕಾಲು ಆಗ್ಬಿಟ್ಟಿತ್ತು.
ಅದಾದ್ಮೇಲೆ ರಾತ್ರಿನೇ ಈ ಡೆಕೋರೇಷನ್ ಎಲ್ಲ ನೋಡಿದ್ವಿ. ತುಂಬಾನೇ ಬ್ಯೂಟಿಫುಲ್ ಆಗಿ ಮಾಡಿದ್ರು. ನಂಗೆ ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿದೆ ಮನೆ. ನಾನು ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು. ಗೃಹ ಪ್ರವೇಶದ ದಿವಸನೇ ನಾನು ಮನೆ ಒಳಗಡೆ ಹೋಗಿ ನೋಡಿದ್ದು. ಕಟ್ಬೇಕಾದ್ರೂ ಹೋಗಿರ್ಲಿಲ್ಲ ಅಂಡ್ ನಾನು ಹೋಗೇ ಇರ್ಲಿಲ್ಲ ಮನೆ ಒಳಗಡೆ. ಇವತ್ತೇ ಫಸ್ಟ್ ಟೈಮ್ ಹೋಗಿದ್ದಿದ್ದು. ತುಂಬಾ ಚೆನ್ನಾಗಿತ್ತು. ಅವ್ರಿಗೆ ಪರ್ಫೆಕ್ಟ್ ಆಗಿರತ್ತೆ. ಅವ್ರಿರೋದು ಇಬ್ರು ಮಕ್ಕಳು, ಇಬ್ರು ಗಂಡ ಹೆಂಡತಿ ಅಲ್ವಾ, ನಾಲ್ಕು ಜನ ಇರ್ತಾರೆ. ಸಾಕು, ಅವ್ರಿಗೆ ಬೇಜಾನಾಯ್ತು. ಮೇಲ್ಗಡೆ ಕೂಡ 2 ಬೆಡ್ರೂಮ್ಸ್ ಇದೆ. ಫ್ಯೂಚರ್ ಅಲ್ಲೂ ಕೂಡ ಕರೆಕ್ಟ್ ಆಗಿರುತ್ತೆ. ನಂಗೆ ತುಂಬಾ ಖುಷಿ ಆಯ್ತು ಅವ್ರ ಮನೆ ನೋಡಿ. ಇವ್ರು ಯಾರ್ ಗೃಹ ಪ್ರವೇಶಕ್ಕೆ ನೀವು ಹೋಗಿರೋದು, ಏನು ಅಂತ ಕೇಳ್ತಾ ಇದ್ರಲ್ಲ, ನಮ್ಮ ಮಮ್ಮಿ ಅವರ ತಮ್ಮ, ನಮ್ಮ ಮಮ್ಮಿ ಅವರ ಸ್ವಂತ ತಮ್ಮನ ಮನೆ ಗೃಹ ಪ್ರವೇಶ ಇದು. ಓಕೆನಾ. ಆಮೇಲೆ ಏನಿದು, ಯಾರದು, ಏನು, ಯಾರ್ ಗೃಹ ಪ್ರವೇಶ, ದಿಢೀರ್ ಅಂತ ಫಂಕ್ಷನ್ ಅಂತೆಲ್ಲ ಕಾಮೆಂಟ್ಸ್ ಬರ್ತಿತ್ತು. ಹಂಗಾಗಿ ನಾನು ಹೇಳ್ತಾ ಇದ್ದೀನಿ, ನನ್ಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿರೋದೇ ನನಗೆ ನೆನಪೇ ಇಲ್ಲ. ನಮ್ಮ ಮನೇಲಿ, ನಮ್ಮ ಮನೆ ಗೃಹ ಪ್ರವೇಶ ನಮ್ಮ ಮಮ್ಮಿಯವ್ರ ಮನೆಯಲ್ಲಿ ಆಗ್ಬೇಕಾದ್ರೆ ನಾವು ಚಿಕ್ಕವರು, ನಮ್ಗೇನು ಐಡಿಯಾನೇ ಇಲ್ಲ ಅಲ್ಲಿ ಏನ್ ನಡೀತಿದೆ ಅಂತ ಅಂದ್ಬಿಟ್ಟು. ಇವಾಗೆಲ್ಲ ದೊಡ್ಡೋರಾದ್ಮೇಲೆ ನಾವ್ ರೆಡಿ ಆಗ್ಬೋದು, ಪೂಜೆ ಕುತ್ಕೋಬಹುದು, ಏನೇನೋ ಪ್ರೊಸೀಜರ್ಸ್ ಇರುತ್ತಲ್ಲ, ಅದೆಲ್ಲ ಫಾಲೋ ಮಾಡಕ್ ಚೆನ್ನಾಗಿರತ್ತೆ. ಬಟ್ ಆದ್ರೆ ನನ್ಗಿನ್ನೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ನಮ್ಮ ಮನೇಲಿ ಮಾಡಿದಾಗ ನಂಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬಟ್ ಆದ್ರೆ ನಂಗೆ ತುಂಬಾ ಖುಷಿ ಆಯ್ತು. ಪೂಜೆ ಎಲ್ಲಾನು ಸಕ್ಕತ್ತಾಗಿತ್ತಂತೆ. ನಾನು ಮಿಸ್ ಮಾಡ್ಕೊಬಿಟ್ಟೆ. ಕತೆ ಕೇಳ್ಬೇಕಂತೆ ಸತ್ಯನಾರಾಯಣ ಸ್ವಾಮಿದು ಕತೆ ಕೇಳ್ಬೇಕು ಅಂತ ಹೇಳ್ತಾರೆ. ಅದನ್ನು ಕೂಡ ಮಿಸ್ ಮಾಡ್ಕೊಂಡು ಅನ್ಫಾರ್ಚುನೇಟ್ಲಿ. ಬಟ್ ಆದ್ರೆ ಫ್ಯೂಚರ್ ಅಲ್ಲಿ ನಂಗೆ ಆ ಚಾನ್ಸ್ ಸಿಕ್ಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೋತೀನಿ. ಅಂಡ್ ನಾನು, ನಮ್ಮ ಮಮ್ಮಿ, ದೀಪು, ರಶ್ಮಿ ಎಲ್ಲಾನು ಕೂಡ ಗ್ರೂಪ್ ಫೋಟೋ ತೆಗೆಸ್ಕೊತಾ ಇದ್ರಿ. ಇದ್ರಲ್ಲಿ ಹೇಮಂತ್ ಅವ್ರು ಮಿಸ್ ಆದ್ರು. ಹೇಮಂತ್ ಅವರು ಊಟಕ್ಕೆ ಹೋಗ್ಬಿಟ್ಟಿದ್ರು. ಸರಿ ಆಯ್ತು, ನಾವ್ ಬಂದಿದ ತಕ್ಷಣ ಹೇಮಂತ್ ಅವರು ಬಂದ್ರು. ಆಮೇಲೆ ಅವ್ರು ಊಟಕ್ಕೆ ಹೋಗ್ಬಿಟ್ಟಿದ್ರು. ಈ ತರ ಮಿಸ್ ಮ್ಯಾಚ್ ಆಗೋಯ್ತು. ಅದಾದ್ಮೇಲೆ ನಾವಿಬ್ರು ಇಡ್ಸ್ಕೊಬೇಕಾದ್ರೆ ವಿಡಿಯೋ ಮಾಡಕ್ ಯಾರು ಇರ್ಲಿಲ್ಲ. ಸರಿ ಆಯ್ತು. ಆಮೇಲೆ ಐಡಿಯಾನು ಇರ್ಲಿಲ್ಲ ಮಾಡ್ಬೇಕು ಅಂತ ಅಂದ್ಬಿಟ್ಟು ಸುಮ್ನೆ ಆಗ್ಬಿಟ್ವಿ. ನಾವ್ ಅತ್ತೆ ಮಾವ ಬಂದ್ರು ಅಷ್ಟ್ರಲ್ಲಿ. ಅದು ಹಂಗೇನೆ ಫ್ಲೋ ಅಲ್ಲಿ ಬ್ಲಾಗ್ ಮಾಡ್ಕೋಬೇಕು ಅನ್ನೋದನ್ನ ಮರ್ತು ಬಿಟ್ಟೆ. ಈ ಪ್ರಸಾದ ಇದೆಯಲ್ಲ, ಅಬ್ಬಾ! ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಪ್ರಸಾದ. ಏನು ಕೇಸರಿ ಬಾತ್ ಕೊಡ್ತಾರಲ್ಲ, ನಂಗೆ ತುಂಬಾ ಇಷ್ಟ ಆಗತ್ತೆ ಈ ಕೇಸರಿ ಬಾತು. ಯಾರಿಗೆ ಇದನ್ನ ಕೇಸರಿ ಬಾತು, ಇನ್ನೊಂದು ಸಜ್ಜಿಗೆ ಅಂತ ಹೇಳ್ತಾರಲ್ವಾ, ನಂಗೆ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ನಮ್ಮ ಮಮ್ಮಿ, ದೀಪು, ರಶ್ಮಿ ಎಲ್ಲರಿಗೂ ನಾವು ಕೇಸರಿ ಬಾತು, ಸ್ವೀಟ್ಸ್ ಎಲ್ಲ ತೀರಾ ಕಡಿಮೆ ನಾವು ತಿನ್ನೋದು. ಬಟ್ ಆದ್ರೆ ಈ ತರ ಎಲ್ಲ ಸ್ಪೆಷಲ್ ಒಕೇಶನ್ಸ್ಗಂತೂ ಖಂಡಿತವಾಗ್ಲೂ ನಾವೆಲ್ಲರೂ ಇಷ್ಟಪಟ್ಟು ತಿಂತೀವಿ. ನಂಗಿದು ತುಂಬಾ ಇಷ್ಟ ಆಗುತ್ತೆ. ನಾನಂತೂ ಚೆನ್ನಾಗಿ ಒಂದ್ 3-4 ಕಪ್ ಏನೋ ತಿಂದೆ ಅಂತ ಅನ್ಸುತ್ತೆ. ನಂಗೆ ತುಂಬಾ ಇಷ್ಟ ಆಯ್ತು. ಫುಲ್ಲು ದ್ರಾಕ್ಷಿ ಗೋಡಂಬಿನೇ ಅದ್ರೊಳಗಡೆ ಇತ್ತು. ತುಂಬಾ ಚೆನ್ನಾಗಿತ್ತು. ತೃಪ್ತಿಯಾಗಿ ತಿಂದೆ ನಾನು. ಮುದ್ದೆ ಊಟ ಇತ್ತು. చూపులగతా ಓ ಶಲಿಚಿನಿ ಒಬ್ಬಟ್ಟು ಥರ ಆಯ್ತಾ? ಸರಿ ಆಯ್ತು, ಓಕೆ. ಮತ್ತೆ ಫಸ್ಟ್ ಟೈಮ್ ರೀಲ್ಸ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ. ಕಾಯ್ತಾ ಐತೆ ಬರ್ಲಿ ಬರ್ಲಿ ಅಂತ ನೋಡಿದ್ರ. ಚಿನಿ ಹೆಂಗೈತೆ ಮನೆ? ಮನೆ ಹೆಂಗೈತೆ ಮನೆ? ಏನ ಬಾಯಿಗೆ ಇಕ್ಕೊಂಡೋಳು ನೋಡತ್ತೆ ಪೀಟು. ಸ್ವೀಟ್ ತಿಂತಾ ಇದೆಯಾ? ತಿನ್ನು ತಿನ್ನು ತಿನ್ನು. ಸ್ವೀಟ್ ಹೆಂಗೈತಮ್ಮ ಬರ್ಲಿ ಅಂತ ಏನ್ ತಲೆ ಉಪಯೋಗಿಸಿ ಹಿಂಗೆ ಹಾಕ್ಸಿದಾರೆ. ಸಖತ್ತಾಗಿ ರೈತರ್ ನೋಡಿದ್ರಾ? ಹಿಂಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹೆಂಗ್ ಬರುತ್ತೆ, ಮಾತು ತೆಗೆದ್ರೆ ಸಾಕು. ಹೀಗೆ ಪ್ರೀತಿ ಬಿಸ್ಲಮ್ಮ ಏನು ಓವರ್ ಆಗಾಡ್ತವ್ರು ನೋಡ್ರಿ ಇವರಿಬ್ಬರು. ಕಲಾಲ್ ಕಲಾಲ್ ನಾನು ಯಾವುದೇ ರೀತಿಯಾದಂತಹ ವ್ಲಾಗ್ ಆಗಿರಲಿ ಅಥವಾ ಏನಾದರೂ ನಾನೇ ಕ್ರಿಯೇಟ್ ಮಾಡಿರೋಂಥ ವಿಡಿಯೋ ಆಗಿರಲಿ, ಎಲ್ಲಾನು ಕೂಡ ವಾಯ್ಸ್ ಓವರ್ನ ನಾನು ಪ್ರಿಪೇರ್ ಮಾಡಿ ಲಿಸ್ಟ್ ಮಾಡಿ ನಾನು ಯಾವುದೇ ಕಾರಣಕ್ಕೂ ಮಾಡಲ್ಲ. ಏನೋ ಈ ರೀತಿ ಮೇಕಪ್ ರಿಲೇಟೆಡ್ ಆಗಿರಲಿ, ಆ ಥರ ವಿಚಾರದಲ್ಲಿ ನಾನು ಮರ್ತು ಬಿಡ್ತೀನಿ ಅಂತ ಅಂದ್ಬಿಟ್ಟು ನೋಟ್ ಡೌನ್ ಮಾಡಿಕೊಂಡು ನಾನು ವಾಯ್ಸ್ ಓವರ್ ಕೊಟ್ಟಿರ್ತೀನಿ. ಬಟ್ ಆದರೆ ಈ ಥರ ಡೈಲಿ ವ್ಲಾಗ್ಸ್ ಆಗಿರ್ಬೋದು ಅಥವಾ ಏನೇ ವಿಚಾರಕ್ಕಾಗಿರ್ಬೋದು, ಈ ಥರ ಒಕೇಶನ್ಸ್ಗಾಗಿರ್ಬೋದು, ಎಲ್ಲಾನು ಕೂಡ ನಾನು ವಾಯ್ಸ್ ಓವರ್ನ ಡೈರೆಕ್ಟಾಗಿ ಎಡಿಟ್ ಮಾಡಿದಾದ್ಮೇಲೆ ನನ್ನ ತಲೆಗೆ ಏನೇನು ಬರುತ್ತೋ ಅದನ್ನೆಲ್ಲ ಹೇಳ್ಕೊಂಡು
ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇನೆ. ನಾನು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಲ್ಲ ಇದ್ರಲ್ಲಿ. ನಾನು ಏನೋ ಹೇಳಬೇಕು, ಇನ್ನೇನೋ ಮಾಡಬೇಕು, ಡ್ರಾಮಾ ಮಾಡೋದಾಗಿರ್ಲಿ ಅದೆಲ್ಲ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ ನಾನು. ನನ್ಗೇನಿಲ್ಲ ಫ್ಲೋ ಇದನ್ನ ನೋಡಿದ ತಕ್ಷಣ ವಿಡಿಯೋ ನೋಡ್ತಾ ನೋಡ್ತಾ ನಾನು ವಾಯ್ಸ್ ಓವರ್ ಕೊಡ್ತಿರ್ತೀನಲ್ಲ, ನಂಗೆ ಏನ್ ಅನ್ಸುತ್ತೋ ನಾನು ಅದನ್ನ ಮಾತಾಡ್ಕೊಂತ ಹೋಗ್ತೀನಿ. ನಾನು ಪರ್ಸನಲಿ ಇಷ್ಟೆಲ್ಲ ಮಾಡಕ್ಕೆ ವಿಡಿಯೋಸ್ ಮಾಡಕ್ಕಾಗಿರ್ಬೋದು, ನನ್ಗೆ ರೀಲ್ಸ್ ಮಾಡಕ್ಕಾಗಿರ್ಬೋದು, ನಾನು ರೆಡಿ ಆಗೋ ವಿಚಾರದಲ್ಲಾಗಿರ್ಬೋದು, ನನ್ಗೆ ಏನೇ ಒಂದು ಮೋಟಿವೇಟ್ ಮಾಡೋದಂದ್ರೆ ಹೇಮಂತ್ ಅವ್ರು ಅಂತಾನೆ ಹೇಳ್ಬೋದು. ಪ್ರತಿ ಒಂದಕ್ಕೂ ನಾನು ಬಟ್ಟೆ ತಗೊಳ್ಳೋದಕ್ಕಾಗಿರ್ಬೋದು ಎಲ್ಲಾನಕ್ಕೂ ಅಷ್ಟೇನೆ ನಾನು ಅಷ್ಟೊಂದು ಇಂಟ್ರೆಸ್ಟ್ ತೋರ್ಸಲ್ಲ. ನಾನು ಕೆಲವೊಂದ್ಸತಿ ಕೇರ್ಲೆಸ್ ಮಾಡ್ತೀನಿ. ಆದ್ರೆ ಹೇಮಂತ್ ಅವ್ರು ಹಂಗಲ್ಲ, ತುಂಬಾನೇ ಮೋಟಿವೇಟ್ ಮಾಡ್ತಾರೆ ನನ್ಗೆ. ಅಂಡ್ ಆ ವಿಚಾರದಲ್ಲಿ ನಾನು ತುಂಬಾನೇ ಲಕ್ಕಿ ಅಂತ ಹೇಳ್ಬೋದು. ಪಾಪ ನಮ್ ಗಾಯನ ಇನ್ನೊಂದ್ಸರಿ ಯಾವತ್ತೂ ಜನ್ಮದಾಗ ಹಾಕೊಳ್ಳಲ್ಲ. ನಂಗ್ ಬೇಡ ಅಂತ ಅವಳಗ್ ಸಾಕಾಗೋ. ಯಾಕೆ ಇವಾಗ ಅವ್ನ್ ತೋರಿಸ್ತಾ ಅವ್ನಿಗೆ ಬಿಡಲ್ಲ ಇರು. ನಾನು ಹೇಳದ್ನಲ್ಲ, ನಾನು ನಮ್ಮ ಅತ್ತೆ ಮಾವ ಬಂದ್ಮೇಲೆ ನಾನು ವಿಡಿಯೋ ಮಾಡ್ಲಿಲ್ಲ ಅಂತ ಅಂದ್ಬಿಟ್ಟು, ಇಲ್ಲಿ ದೀಪು ಮಾತ್ರ ಇಷ್ಟನ್ನ ಮಾತ್ರ ಕ್ಯಾಪ್ಚರ್ ಮಾಡ್ಕೊಟ್ಲು. ಥ್ಯಾಂಕ್ ಯು ದೀಪು. ನನ್ಗೇನು ಒಂಥರ ಮುಜುಗರ ಅಷ್ಟೇನೆ. ನನ್ಗೂ ಅಷ್ಟೇ, ಹೇಮಂತ್ ಅವ್ರಿಗೂ ಅಷ್ಟೇನೆ ಬೋಲ್ಡ್ ಆಗಿ ಅವ್ರ ಮುಂದೆ ಎಲ್ಲ ವಿಡಿಯೋ ಮಾಡಕ್ ಅದ್ ಏನೋ ಒಂಥರ ನಮ್ಗೆ ಹೆಸಿಟೇಷನ್ಸ್. ನಮ್ಗೆ ಅದೇನೋ ಅಭ್ಯಾಸ ಮಾಡ್ಕೊಂಡಿಲ್ಲ ನಾವು, ನಮ್ಗೊಂಥರ ಅನ್ಸುತ್ತೆ ಅಷ್ಟೇನೆ. ಅಂಡ್ ನಮ್ಮ ಮನೆ ಪಕ್ಕ ಇರೋ ಆಂಟಿ ಕೂಡ ಬಂದಿದ್ರು. ಅವ್ರು ನಗೀತಾ ಇದ್ರು, ಏನ್ ರೆಡಿ ಆಗ್ಬಿಟ್ಟಿದ್ಯಾ ಅಂತ ಅಂದ್ಬಿಟ್ಟು. ಮತ್ತೆ ರೆಡಿ ಆಗದೆ ಇರಕ್ಕಾಗತ್ತಾ ನಮ್ಮ ಮಾವ ಅವ್ರ ಗೃಹ ಪ್ರವೇಶಕ್ಕೆ. ಮತ್ತೆ ಚುಕ್ಕಿ ನೋಡ್ರಿ, ಅವ್ರ ಅಜ್ಜಿ ಜೊತೆ ಜಾಯಿನ್ ಆಗ್ಬಿಟ್ಲು ಅವಳು. ಅವಳು ಹಂಗೇನೇನೆ, ಇಲ್ಲಿದ್ರೆ ಏನೋ 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ ಅಂತ ಹೇಳ್ತಾರಲ್ಲ, ಹಂಗವಳು. ಹೆಂಗೆ ಅಂತಂದ್ರೆ ನಮ್ಮ ಮಮ್ಮಿ ಮನೆಗೆ ಹೋದ್ರೆ ಅಲ್ಲೇ ಫಿಕ್ಸು, ಇಲ್ಲಿ ಬಂದ್ರೆ ಇಲ್ಲೇ ಫಿಕ್ಸು, ಮೇಲೆ ಬಂದ್ರೆ ಮೇಲೇನೆ ಫಿಕ್ಸು, ಈ ತರ ಆಡ್ತಾಳವಳು. ಏನ್ ಬಾಡೋದವಳು, ನಮ್ನೆ ಆಟಾಡ್ಸೋದು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಯಾರ ಹತ್ರ ಹೋದ್ರೆ ಏನ್ ಸಿಗುತ್ತೆ, ಯಾರ ಹತ್ರ ಹೋದ್ರೆ ತಿಂಡಿ ಕೊಡಿಸ್ತಾರೆ, ಯಾರ ಹತ್ರ ಹೋದ್ರೆ ಆಚೆ ಕರ್ಕೊಂಡು ಹೋಗ್ತಾರೆ, ಎಲ್ಲಾನು ಕೂಡ ಚೆನ್ನಾಗಿ ಐಡಿಯಾ ಮಾಡಿ ಇಟ್ಕೊಂಡಿದ್ದಾಳೆ ಅವಳು. ನಮ್ಮ ಅತ್ತೆಯವರು ಊಟಕ್ಕೆ ಹೊರಟ್ರು. ಅಷ್ಟರಲ್ಲಿ ನಾನು, ಹೇಮಂತ್ ಅವ್ರು ಎಲ್ಲಾನು ದೀಪು, ರಶ್ಮಿ ಎಲ್ಲರೂ ಹೋಗಿ ಫಸ್ಟ್ ಫೋಟೋಸ್ನ ಕ್ಯಾಪ್ಚರ್ ಮಾಡ್ಕೊಂಡ್ ಬಂದ್ಬಿಡೋಣ. ಬಂದ ತಕ್ಷಣದಿಂದ ಫೋಟೋ ಇಟ್ಕೊಳ್ಳೋದ್ರಲ್ಲೇ ಇದ್ದೀರಿ. ಒಂದು ಕೂಡ ಪರ್ಫೆಕ್ಟ್ ಫೋಟೋ ವಿಡಿಯೋ ಏನು ಬಂದಿರಲಿಲ್ಲ. ಥ್ಯಾಂಕ್ ಗಾಡ್, ಹೇಮಂತ್ ಅವ್ರು ಕ್ಲಿಕ್ ಮಾಡಿರೋ ಪ್ರತಿಯೊಂದು ವಿಡಿಯೋಸ್ ಅಂಡ್ ಫೋಟೋಸ್ ತುಂಬಾನೇ ಹೆಲ್ಪ್ ಆಯ್ತು. ನಾನು ಕ್ರಿಯೇಟ್ ಮಾಡಿರೋ ಆಲ್ಮೋಸ್ಟ್ ರೀಲ್ಸ್ ಬಂದ್ಬಿಟ್ಟು ಹೇಮಂತ್ ಅವರು ಮತ್ತೆ ರಶ್ಮಿ ಶೂಟ್ ಮಾಡಿರೋದೇನೆ. ಚೆನ್ನಾಗಿತ್ತು, ಈ ಐಡಿಯಾ ಎಲ್ಲಾನು ಚೆನ್ನಾಗಿತ್ತು. ಜಡೆ ಎಲ್ಲ ಹಿಂದೆ ಹಾಕೊಳ್ಳೋದು. ನಾವ್ ಏನಕ್ಕೆ ಈ ಜಡೆ ಟ್ರೈ ಮಾಡಿದ್ವಿ ಅಂತಂದ್ರೆ, ಈ ಟೇಪ್ ಬಂದ್ಬಿಟ್ಟು ರೀಸೆಂಟ್ ಆಗಿ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆಯಲ್ಲ, ಇದು ಕುಚ್ಚು ಬಂದ್ಬಿಟ್ಟು ನಾವು ನಮ್ಮ ಊರಬ್ಬಕ್ಕೆ ಅಂತ ಅಂದ್ಬಿಟ್ಟು ತಗೊಂಡ್ ಬಂದಿದ್ದು. ಅದು ಅನ್ಫಾರ್ಚುನೇಟ್ಲಿ ಹಾಕೊಳಕ್ ಆಗ್ಲಿಲ್ಲ, ಊರಬ್ಬನೇ ಮಾಡ್ಲಿಲ್ಲ. ಸರಿ, ಈ ಫಂಕ್ಷನ್ಗೆ ಹಾಕೋಬಿಡೋಣ ಅಂತ ಹೇಳಿ 3 ಜನನು ಪ್ಲಾನ್ ಮಾಡಿ ಹಾಕೊಂಡಿದ್ದು. ದೀಪ್ತಿದು ಮಿಸ್ ಆಯ್ತು, ದೀಪು ಹತ್ರ ಇರ್ಲಿಲ್ಲ. ಹಂಗಾಗಿ ತಗೊಂಡಿದ್ರಿ, ಅದು ಏನೋ ಬೇರೆ ಕೆಲ್ಸಕ್ಕೆ ಯೂಸ್ ಆಯ್ತು. ಹಂಗಾಗಿ ಅದನ್ನ ಇಲ್ಲಿ ಬಳಸ್ಲಿಲ್ಲ ಅಷ್ಟೇನೆ. ಅವಳದು ಒಂದು ಡಿಫ್ರೆಂಟ್ ಆಯ್ತು. ಆಮೇಲೆ ನಾವೊಂದ್ ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಬೇಕಾಗಿತ್ತು, ಅದನ್ನೆಲ್ಲ ಶೂಟ್ ಮಾಡ್ತಿದ್ವಿ. ನಾನು ಹೋಗಿ ನಮ್ ಧಾರಣಿ ಕೈಗೆ ವಿಡಿಯೋ ಮಾಡು ಅಂತ ಕೊಟ್ರೆ, ಧಾರಣಿ ಯಾರು ಅಂದ್ರೆ ನಮ್ಮ ಮಾವನ್ ಮಗಳು, ಅವಳುನು ಕೂಡ ವಿಡಿಯೋ ಮಾಡು ಅಂತ ಕೊಟ್ರೆ ಎಲ್ಲ ಸ್ಲೋ ಮೋಷನ್ ಅಲ್ಲಿ ವಿಡಿಯೋ ಮಾಡ್ಬಿಟ್ಟಿದ್ದಾಳೆ. ಆಲ್ಮೋಸ್ಟ್ ಏನು ಒಂದ್ ಅರ್ಧ ಗಂಟೆ ವಿಡಿಯೋ. ಇದನ್ನೆಲ್ಲ ನಾನು ಫಾಸ್ಟ್ ಫಾರ್ವರ್ಡ್ ಇಟ್ಬಿಟ್ಟು ಈ ರೀತಿ ಫಾಸ್ಟ್ ಆಗಿ ಮಾಡಿದೀನಿ, ಪ್ಲೀಸ್ ಯಾರು ಬೈಕೋಬೇಡಿ, ಇದೇನ್ ವಿಡಿಯೋ ಇದ್ರಲ್ಲಿದೆ ಅಂತ ಅಂದ್ಬಿಟ್ಟು. ಅದು ಅವಳು ಮಿಸ್ಟೇಕ್, ಪಾಪ ಅವಳಿಗೂ ಗೊತ್ತಾಗ್ಲಿಲ್ಲ. ನಾನು ಅವಳು ಬೈಯಕ್ಕಾಗುತ್ತಾ, ಅವಳು ವಿಡಿಯೋ ತಕ್ಕೊಟ್ಟಿರೋದೇ ನಂಗೆ ಹೆಚ್ಚು, ಅದ್ರಲ್ಲಿ ನಾನು ಬೈಯೋದ್ ಬೇರೆನಾ ಅಂದ್ಬಿಟ್ಟು ನಾನು ಸುಮ್ನೆ ಆಗ್ಬಿಟ್ಟೆ. ಸ್ಲೋ ಮೋಷನ್ ಅಲ್ಲಿ ಇಟ್ಟಿದ್ಲು ಅವಳು. ಕ್ಲಾರಿಟಿ ಅದಕ್ಕೆ ಸ್ವಲ್ಪ ಲೋ ಆಗಿದೆ. ಇನ್ನು ಫಂಕ್ಷನ್ ಎಲ್ಲಾನು ಮುಗಿತಾ ಬಂತು. ಇನ್ನೇನಿದ್ರು ನಾವು ಮನೆಗೆ ಹೊರಡಬೇಕು. ಆದರೆ ಸಂಜೆ ತನಕ ನಾವು ಖಂಡಿತವಾಗ್ಲೂ ಇಲ್ಲಿರ್ತೀವಿ, ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಸಂಜೆ ಮನೆಗೆ ಹೋಗ್ಬೋದು. ಆ್ಯಂಡ್ ಇವತ್ತು ನಾವೆಲ್ಲ ಹಾಕೊಂಡಿರೋ ಜ್ಯುವೆಲ್ಸ್ ಬಗ್ಗೆ ಖಂಡಿತ ನೀವು ಕೇಳ್ತೀರಾ. ಔಟ್ಫಿಟ್ಸ್ ಎಲ್ಲಾನು ಕೂಡ ನಾವು ಊರ ಬಗ್ಗೆ ಅಂತ ಹೇಳ್ಬಿಟ್ಟು ಶಾಪಿಂಗ್ ಮಾಡಿದ್ವಿ. ಮಾತ್ರ ಅಲ್ಲವೇ ಅವಳ ಬ್ಲಾಗಲ್ಲಿ ಇದರದ್ದು ಡೀಟೇಲ್ಸ್ ಎಲ್ಲ ಕೊಡ್ತಾಳೆ. ಇದನ್ನ ನಾನು ಸುದರ್ಶನ್ ಅಲ್ಲಿ ತಗೊಂಡಿದ್ದು. ಈ ತರ ಎಲ್ಲ ತಗೊಂಡಿದೀವಿ ಮಿಸ್ ಮ್ಯಾಚ್ ಮಾಡಿ. ಈ ಎಲ್ಲಾ ಸೆಟ್ಸ್ ಅನ್ನು ಕೂಡ ನಾನು ತಗೊಂಡಿರೋದು ಬಂದು ಪ್ರೇಮ ಬ್ರೈಡಲ್ ಜ್ಯುವೆಲರಿ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಅಂತ ನಾನು ಇದನ್ನ ಚೂಸ್ ಮಾಡಿದೆ. ನಾವು 3 ಜನಕ್ಕೂ ಹಾಕೊಂಡಿದೀವಿ. ಆಕ್ಚುಲಿ ಒಂದೇ ಸೆಟ್ ಇದು, 3 ಜನನು ಶೇರ್ ಮಾಡಿ ದೊಡ್ಡದು ಹಾಕೊಂಡಿದ್ದಾಳೆ, ನಾನು ಮಿಡ್ ಹಾಕೊಂಡಿದ್ದಾಳೆ, ಇವಳು ಚೋಕರ್ ಪೀಸ್ ಅನ್ನ ಹಾಕೊಂಡಿದ್ದಾಳೆ, ಆಮೇಲೆ ಇವಳು ಪಾಪ್ಡಿ ಬಟ್ಟೆ ಹಾಕೊಂಡಿದ್ದಾಳೆ, ನಾವಿಬ್ರು ಹಾಕೊಂಡಿಲ್ಲ. ಹೌದು, ಇವಳು ಒಡವೆ ಮ್ಯಾಚ್ ಮಾಡಿದ್ದಾಳೆ, ಬಾಲೆ ನಾನು ಹಾಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಆಗಿದೆ, ಕ್ವಾಲಿಟಿ ಅಷ್ಟೇ
ಮತ್ತೆ ಒಬ್ಬೊಬ್ರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳಿ ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿ ತಗೊಂಡಿದ್ದು. ಪಾಯಿಂಟ್ ಹೊಡಿತಾ ಇದ್ದೀನಿ. ಜುವೆಲ್ಸ್ ಕೊಟ್ಟಿರ್ತಾರೆ, ಆ ಜುವೆಲ್ಸ್ ಏನಾಗಿರುತ್ತೆ ಕಟ್ ಆಗ್ಬಿಟ್ಟಿರುತ್ತೆ, ಆ ತರ ಎಲ್ಲ ಹಳೇದ್ ಕೊಡ್ತಿರ್ತಾರೆ. ಎಷ್ಟೊಂದ್ ಜನ ಯೂಸ್ ಮಾಡಿರೋ ಹಳೇ ತರ ಇರ್ತೈತೆ, ಬಟ್ ಇದಾರ ಏನು ಇಲ್ಲ ಗೈಸ್, ಎಷ್ಟು ಚೆನ್ನಾಗಿ ಡೀಟೇಲಿಂಗ್ ಆಗಿದೆ ಅಂತಂದ್ರೆ ಸಕ್ಕ. ಇವ್ರ ಪೇಜ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ತುಂಬಾನೇ ಚೆನ್ನಾಗಿದೆ, ಟ್ರಸ್ಟ್ ಮೀ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ನಂಗಂತೂ ಸಿಕ್ಕಾಪಟ್ಟೆನೆ ಇಷ್ಟ ಆಯ್ತು. ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ನನ್ಗೆ ಯಾರೆಲ್ಲ ಬ್ರೈಟ್ಸ್ ಬುಕ್ ಮಾಡ್ಕೋತಿರೋ ಅವ್ರು ಏನಾದ್ರು ನನಗೆ ಕೇಳಿದ್ರೆ ಖಂಡಿತ ನಾನು ಇವ್ರ ಪೇಜ್ನೇ ರೆಫರ್ ಮಾಡೋದು. ಸಾಕಾಗಿ ಕುತ್ಕೊಂಡ್ಬಿಟ್ಟಿದ್ದಾಳೆ ನಮ್ಮ ರಶ್ಮಿ ಜೊತೆಲಿ, ನಾನು ಅಷ್ಟೇ. ನಮ್ಮ ದೀಪು ಕೆಲಸ ಮಾಡಿದ್ದು ಮಾಡಿದ್ದೆ ಒಂದು ತಟ್ಟೆ ಪ್ರಸಾದ ಹಾಕೊಂಡೆ. ಪ್ರಾಕ್ಟೀಸ್ ಆಗಲಿ, ಮದುವೆ ಆದ್ಮೇಲೆಲ್ಲ ಮಾಡಬೇಕಲ್ಲ, ಮಾಡಿ ಚೆನ್ನಾಗಿ ಕೆಲಸ ಅಲ್ಲ. ಫೋಟೋಸ್ ಇಟ್ಕೊಬರೋಣ ಅಂತೇಳಿ ಅಲ್ಲಿ ಹುಲ್ಲ ಹತ್ರ ಎಲ್ಲ ಹೋಗ್ತಾ ಇದ್ದಾರೆ. ನಾನು ಒಂದೆರಡು ಹಿಡ್ಕೊಂಡು ಬರೋಣ ಅಂದರೆ ನೋಡಿದ್ರೆ ಚಾರ್ಜೇ ಇಲ್ಲ ಫೋನಲ್ಲಿ. ನಾನು ಬರೋವಾಗೇ 17 16 ಆಯಿತು. ಇವಾಗಂತೂ ಒಂದು 5 6 ಇರಬೇಕಷ್ಟೇ. ಇವಾಗ ಹೊರಡಬೇಕು, ಫೋಟೋ ಹಿಡ್ಕೊಂಡು ಮತ್ತೆ ಮನೆಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮತ್ತೆ ಬರೋಣ ಅಂತ ಅಂದ್ಬಿಟ್ಟು. ತನಕಂದ ನಮ್ಮ ಮಗು ವಾಟರ್ ಬಾಟ್ಲ್ ಬಿಡ್ತಾ ಇಲ್ಲ ಅಥವಾ ಬಾಟ್ಲೇ ಶುಕಿನ್ ಬಿಡ್ತಾ ಇಲ್ವೋ ಗೊತ್ತಿಲ್ಲ. ಬಾಟ್ಲ್ ಮಾತ್ರ ಹಿಡ್ಕೊಂಡು ನೀರು ಒಗಿದಿದ್ದು. ಚಪ್ಪಲಿ ಎಲ್ಲ ಟಾಮಿ ಎತ್ಕೊಂಡು ಹೋಯ್ತಾ? ಏನು ಮಾಡೋದು? ಹಾಂ ಸರಿ ಬಾ. ಅವ್ರು ನೋಡ್ರಿ ಆಲ್ರೆಡಿ ಹೋಗಿ ಸೆಟ್ ಆಗ್ತಾವ್ರೆ. ನಾನು ಹೋಗಿ ಇವಾಗ ಒಂದು ಸ್ವಲ್ಪ ಫೋಟೋಸ್ ಕ್ಲಿಕ್ ಮಾಡ್ಕೋಬೇಕು. ಬೆಳಗ್ಗೆಯಿಂದ ಫೋಟೋ ಹಿಡ್ದಿದ್ದೆ, ವೀಡಿಯೋ ಮಾಡಿದ್ದೆ, ಒಂದು ಪ್ರಾಪರ್ ಆಗಿರೋ ಫೋಟೋಸೇ ಇಲ್ಲ ನಮ್ಮದು. ಹಾಗಾಗಿ ಒಂದು ಸ್ವಲ್ಪ ಫೋಟೋಸ್ ಕ್ಲಿಕ್ ಮಾಡ್ಕೊಳ್ಳೋಣ ಸಿಂಗಲ್ಸ್ದು. ಬನ್ನಿ ಹೋಗೋಣ. ಊಟ ಇನ್ನೊಂದ್ಸತಿ ತಿನ್ನೋಣ ಅಂದ್ಕೊಂಡಿದ್ದೀನಿ. ಬಂದಿದ ತಕ್ಷಣ ತಿಂದ್ವಿ, ಬೆಳಗ್ಗೆ ನಾಷ್ಟ ಊಟ ಎಲ್ಲ ಸೇರಿಸಿ. ಇವಾಗ ಮತ್ತೆ ಹೊಟ್ಟೆ ಸಿದ್ದಿದೆ ನನಗಂತೂ. ಕೊಡ ಬನ್ನಿ. ನೀನು ಮಾಡೋದಷ್ಟೇ ನಿಂಗೆ ಇಷ್ಟ ಆಗೋದು. ನೋಡ್ದೇನಿ ಹಿಂಗೋಳೆ ಅಂತ ಸ್ವಾತಿ ಇಲ್ಲ ಐತಿ ಶುಕಿ ನೀನು ಅದಾರೆ ಇಲ್ಲಿ ಬರ್ರಿ. ಅಮ್ಮ ನಿಮ್ದು ಇದ್ದಿದ್ದು ಸಪ್ರೇಟ್ ಪಾಸಿದ್ದು ನನ್ನ ಫೋನ್ ಇಸ್ಕೊ. ಅಮ್ಮ ನನ್ನ ಫೋನ್ ಹಾಕೋ. ವಿಡಿಯೋ ಮಾಡಿದ್ದೆ ಯಾವ ವಿಡಿಯೋ ಪೋಸ್ಟ್ ಮಾಡ್ತೀರಿ ಅನ್ನೋದು ಖಂಡಿತವಾಗ್ಲೂ ಗೊತ್ತಿಲ್ಲ. ಬಟ್ ಆದರೆ ನಾವು ವೀಡಿಯೋಸ್ ಇದ್ದರೆ ನಾವು ಬೇರೆ ಬೇರೆ ವೀಡಿಯೋಸ್ನ ಕ್ರಿಯೇಟ್ ಮಾಡ್ಬೋದು. ವೀಡಿಯೋಸ್ ಇಲ್ಲದೇ ಇದ್ದರೆ ಕಷ್ಟ ಆಗುತ್ತೆ. ಇವಾಗ ಸದ್ಯಕ್ಕೆ ಇಲ್ಲೊಂದು ಸ್ವಲ್ಪ ಏನೇನೋ ಕ್ರಿಯೇಟಿವ್ ಆಗಿ ತೆಗ್ದಿದ್ದೀವಿ ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲನೂ ಕೂಡ. ಇವಾಗ ಮನೆಗೆ ಹೋಗ್ಬೇಕು. ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಯಾಕೋ ಕವ ಅಂತಿದೆ ಹೊಟ್ಟೆ, ಹೋಗಿ ತಿನ್ನೋಣ. ನಮ್ಮ ದೀಪದಂತೂ ಮುಗಿಯೋದ ಕಥೆ. ಬಟ್ ಅವಳು ಫೋಟೋಸಲ್ಲಿ ತುಂಬ ಫೋಟೋಜೆನಿಕ್ ಫೇಸ್ ಅವಳದು. ಎಲ್ಲ ಫೋಟೋಸಲ್ಲೂ ಚೆನ್ನಾಗಿ ಕಾಣಿಸ್ತಾ ಇರ್ತಾಳೆ ಅವಳು. ಅದೇ ಸೀರಿಯಲ್ ಚೆನ್ನಾಗಿ ಕಾಣಿಸ್ತವಳ ಆಕ್ಚುಲಿ. ಶುಕೆ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಲೆ. ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ, ಓಕೆನಾ? ನಂಗೆ ಯಾರು ಏನು ಕಾಂಪ್ಲಿಮೆಂಟ್ಸೇ ಕೊಟ್ಟಿಲ್ಲ. ಸೊ ದಟ್ ನೀವು ಕೊಟ್ಟರೆ ನಂಗೆ ಖುಷಿ ಆಗುತ್ತೆ. ನೋಡ್ರಿ ನಾಯಿಗಳು ಹೆಂಗ್ ಬಡ್ಕೊಂತ ಒಬ್ರಿಂದ ಹುಚ್ಚೆ ಬಾಯಿ. ಗಾನು ಮಾಡಿದ್ನಲ್ಲ ಅವಾಗ. ಬಂಗಾರ ಸಿಂಗಾರ ಸಾಕಾಗಿ ಹೋಯಿತು, ಅರಮನೆಯ ಆನಂದ ಬೇಸತ್ತು ಹೋಯಿತು. ನಮ್ಮ ಮಗು ಅಂತೂ ಸಾಕಾಗೋಯ್ತು ನೋಡ್ರಿ. ಹಿಂಗೆ ನಾರ್ಮಲ್ ಆಗಿ ಸುಮ್ಮನೆ ಹಿಂಗೆ ವಿಡಿಯೋ ಮಾಡ. ಅನ್ನ ನೀಡುತ್ತಾಳೆ ಭೂಮಿ ತಾಳೆ. ದೇವ್ರುಗಳಿಗೆಲ್ಲ ಅಲಂಕಾರ ಅಂತೂ ತುಂಬಾನೇ ಚೆನ್ನಾಗಿ ಮಾಡಿದ್ರು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ನಂಗೆ ಈ ಫೋಟೋ ತುಂಬಾ ಇಷ್ಟ ಆಯ್ತು. ಎಲ್ಲ ಮಕ್ಕಳಿಗೂ ಸುಸ್ತಾಗೈತಂತೆ. ಇವಳಿಗೇನ ಸುಸ್ತಾಗೈತೆ. ನೋಡಿ ದೂರದ್ ನೋಡು ಅಲ್ಲಿರೋ ಮಕ್ಕಳೆಲ್ಲ ಮಲ್ಕೊಂಡವ್ರೆ. ನೋಡ್ರಿ ಗೈಸ್ ಹೆಂಗ್ ನಡೀತಾವ. ದಿದ್ದಾರ್ ಅಂತೆ. ಗೈಸ್ ಇವರೆಲ್ಲ ನಡ್ಕೊಂಡ್ ಬರ್ತಾ ಇದ್ದಾರೆ ನೋಡಿ ಗೈಸ್. ನಮ್ಮ ಅಕ್ಕನ ಯಾಕೋ ಡುಮ್ಮಿ ಕಾಣಿಸ್ತವಳಲ್ಲ ಗೈಸ್ ಇದ್ರಲ್ಲಿ.
ನಾರ್ಮಲ್ ಡ್ರೆಸ್ಸಾಗೆ ಚೆನ್ನಾಗಿ ಕಾಣಿಸ್ತಾಳೆ. ರೀಲ್ಸಲ್ಲಿ ಟ್ರೆಂಡ್ ಆಗಿದೆಯಲ್ಲ ಈ ಥರ ಇದನ್ನ ಮಾಡ್ಬೇಕಂತೆ ಅವಳು. ಏನಿದು ಆ ಥರ ಮಾಡೋಣ. ಮನೆಗೆ ಬಂದು ಸೆಟ್ ಆಗಿದ್ದಾಯಿತು. ಇನ್ನು ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.